ಸೊ ಬಹಳ ಇಂಟ್ರೆಸ್ಟಿಂಗ್ ಸುದ್ದಿ. ಕಾಂಗ್ರೆಸ್ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಆಲ್ಮೋಸ್ಟ್ ಫೈನಲ್ ಆಗಿದೆ. ಬಟ್ ಒಂದು ಸಿಗ್ನೇಚರು, ಸೀಲು, ಅದು ಇದು ಯಾವುದು ಬಿದ್ದಿಲ್ಲ ಅಷ್ಟೇ. ಇನ್ಸೈಡ್ ಡೀಟೇಲ್ಸ್ ನಮಗೆ ಸಿಗ್ತಾ ಇರೋದು 21 ಕ್ಷೇತ್ರಗಳ ಪೈಕಿ 15 ಕ್ಷೇತ್ರ ಕ್ಲಿಯರ್. ಇನ್ಫ್ಯಾಕ್ಟ್ 16 ಅಂತ ಕೂಡ ಹೇಳ್ತಾರೆ. 6 ಪೆಂಡಿಂಗು, 5 ಪೆಂಡಿಂಗು. ಕಾದ್ ನೋಡೋಣ. ದೆಹಲಿಯಲ್ಲಿ ನಡೆದಂಥ ಸಭೆಯಲ್ಲಿ ಪಟ್ಟಿ ಬಹುತೇಕ ಫೈನಲ್ ಆಗಿದೆ. ವರಿಷ್ಠರ ಜೊತೆಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದರು. ಸುಮಾರು 4 ಗಂಟೆಗಳ ಕಾಲ ಸತತವಾಗಿ ನಡೆದಂಥ ಮ್ಯಾರಥಾನ್ ಮೀಟಿಂಗ್ ಇದು. ವಿಸ್ತಾರ ನ್ಯೂಸ್ನಲ್ಲಿ ಕೈ ಕಲಿಗಳ ಸೂಪರ್ ಎಕ್ಸ್ಕ್ಲೂಸಿವ್ ಪಟ್ಟಿಯನ್ನ ನಿಮ್ಮ ಮುಂದೆ ನಾವು ಬಿಡ್ತಾ ಇದ್ದೇವೆ. ಆಲ್ಮೋಸ್ಟ್ ಇಟ್ ಸೀಮ್ಸ್ ಲೈಕ್ ಇಟ್ ಈಸ್ ಫೈನಲೈಸ್ಡ್. ನನಗೆ ಯಾವ ಕ್ಷೇತ್ರವೂ ಕೂಡ ಸಿಕ್ಕಾಪಟ್ಟೆ ಆಶ್ಚರ್ಯ ಮೂಡಿಸಿದಂಥ ಕ್ಷೇತ್ರ ಅಂತ ಅನ್ನಿಸ್ತಾ ಇಲ್ಲ. ಬಾಗಲಕೋಟೆ ಎಕ್ಸೆಪ್ಟ್, ಅಫ್ಕೋರ್ಸ್ ಒಂದು ಎಕ್ಸೆಪ್ಷನ್ ಇತ್ತು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ದಕ್ಷಿಣ ಕನ್ನಡ ಪದ್ಮರಾಜ್ ಅವ್ರು ಯಾರು ಅಂತ ಬಹುಶಃ ನನಗೆ ವಾಸುನೇ ಹೇಳಬೇಕು. ಇರಲಿ. ಬೆಳಗಾವಿ ಮೃಣಾಲ್ ಹೆಬ್ಬಾಳ್ಕರ್ ಆಲ್ಮೋಸ್ಟ್ ಕನ್ಫರ್ಮ್ಡ್ ಇತ್ತು, ಇವರ ಹೆಸರೇ ಓಡಾಡ್ತಾ ಇತ್ತಲ್ಲ. ಚಿಕ್ಕೋಡಿ ನಮಗೆ ಪ್ರಿಯಾಂಕಾ ಜಾರಕಿಹೊಳಿ, ಅಲ್ಲೊಂದು ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಇತ್ತು, ಬಂತು. ಹುಬ್ಬಳ್ಳಿ ಧಾರವಾಡ ವಿನೋದ್ ಅಸೂಟಿ, ಕುರುಬ್ರೊಬ್ಬರಿಗೆ ಟಿಕೆಟ್ ಕೊಡಲೇಬೇಕು ಅಂತ ಇತ್ತು. ರಾಜಶೇಖರ್ ಹಿಟ್ನಾಳ್ ಅವರು ಕೂಡ ಭಾಳ ಸ್ಪಷ್ಟವಾಗಿ ಆ ಒಂದು ಕೋಟಾದ ಅಡಿಗೆ ಸೇರಿಕೊಂಡ್ರು. ರಾಯಚೂರು ನಿಮಗೆ ಒನ್ಸ್ ಅಗೇನ್ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ. ಹಾಗಾಗಿ ನನಗೆ ಇದ್ಯಾವುದೂ ಕೂಡ ಈ ಡೀಟೇಲ್ಸು ಪರಮಾಶ್ಚರ್ಯ ಅಂತ ಅನ್ನಿಸದೇ ಇದ್ರೂ ಕೂಡ ಇವರ ಪೊಲಿಟಿಕಲ್ ಮೂವ್ ಏನು ಅನ್ನೋದು ಒಂದು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಆಮೇಲೆ ಈ ಸಾಮಾಜಿಕ ನ್ಯಾಯವನ್ನೂ ಕೂಡ ಕಾಪಾಡ್ಕೊಳ್ಬೇಕಲ್ಲ. ಹಾಗಾಗಿ ಅಸೂಟಿ ಮತ್ತು ಹಿಟ್ನಾಳ್ ಇಬ್ಬರಿಗೂ ಕೂಡ ಈ ಅವಕಾಶವನ್ನು ಮಾಡಿಕೊಡಲಾಗಿದೆ. ಬೀದರ್ ರಾಜಶೇಖರ್ ಪಾಟೀಲ್, ಇಲ್ಲೂ ಕೂಡ ಅಷ್ಟೇ. ದಕ್ಷಿಣ ಕನ್ನಡ ಪದ್ಮರಾಜ್, ನನಗಿವ್ರ ಬಗ್ಗೆ ಅಷ್ಟಾಗಿ ತಿಳಿದಿಲ್ಲ. ಸೌಮ್ಯ ರೆಡ್ಡಿ, ಇವರು ತೇಜಸ್ವಿ ಸೂರ್ಯ ಅವರ ವಿರುದ್ಧ ಸ್ಪರ್ಧೆ ಮಾಡ್ತಾರೆ ಅನ್ನೋದನ್ನು ಈಗಾಗಲೇ ರಾಮಲಿಂಗಾರೆಡ್ಡಿ ಅವರ ಒಂದು 4 ಇಂಟರ್ವ್ಯೂಗಳಲ್ಲಿ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ನನಗೆ ಸಿಕ್ಕಾಪಟ್ಟೆ ಹೊಸದು ಅಂತ ಅನಿಸಲಿಲ್ಲ. ಬೆಂಗಳೂರು ಕೇಂದ್ರ ಕೂಡ ಅಷ್ಟೇ. ಕಳೆದ 2 ದಿನದಿಂದ ಮನ್ಸೂರ್ ಅಲಿ ಖಾನ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಆದರೆ ಮೈಸೂರು ಕೊಡಗಿನಲ್ಲಿ ಏನಾದರೂ ಮ್ಯಾಜಿಕ್ ಮಾಡ್ತಾರಾ ಅಂತಿತ್ತು. ಇಲ್ಲ, ಅಲ್ಲಿ ಒಕ್ಕಲಿಗ ಕೋಟಾದ ಅಡಿಯಲ್ಲಿ ಲಕ್ಷ್ಮಣ್ ಅವರಿಗೇನೆ ಕೊಡಲಾಗಿದೆ. ಬಿಕಾಸ್ ಐ ಬಿಲೀವ್ ನೋಬಡಿ ವಾಂಟ್ಸ್ ಟು ಟೇಕ್ ಎ ಚಾನ್ಸ್ ಇನ್ ಮೈಸೂರು ಕೊಡಗು ಅಂದ್ಕೊಳ್ತೀನಿ. ಶಿವಾನಂದ್ ಪಾಟೀಲ್ ಅವರ ಮಗಳು ಸಂಯುಕ್ತ ಪಾಟೀಲ್ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಚಿತ್ರದುರ್ಗ ಒನ್ಸ್ ಅಗೈನ್ ಚಂದ್ರಪ್ಪ ವಿಲ್ ಕಂಟೆಸ್ಟ್. ಉಡುಪಿ ಚಿಕ್ಕಮಗಳೂರು ಇವರು ರಿಸೈನ್ ಮಾಡಿದ್ದೇ ಕಂಟೆಸ್ಟ್ ಮಾಡೋಕ್ಕೆ ಅಂತ ಹೇಳಲಾಗ್ತಾ ಇತ್ತು. ಅಂಜಲಿ ನಿಂಬಾಳ್ಕರ್ ಆಲ್ಸೋ 100% ಇವರಿಗೇನೆ ಟಿಕೆಟ್ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಚರ್ಚೆ ಇದ್ದೇ ಇತ್ತು. 5 ಕ್ಷೇತ್ರಗಳನ್ನು ಪೆಂಡಿಂಗ್ ಇಟ್ಕೊಂಡಿದೆ ಕಾಂಗ್ರೆಸ್ಸು. ಸೊ ಕ್ಯಾಸ್ಟ್ ಈಕ್ವೇಷನ್ ಕೂಡ ಬಂತು. ಅಲ್ಲಿ ಬಳ್ಳಾರಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಕಲಬುರಗಿ ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಇನ್ನೂ ಕೂಡ ಅಂತಿಮ ಆಗಿಲ್ಲ. ಚಾಮರಾಜನಗರ ಫೈನಲ್ ಮಾಡ್ಬೋದಾಗಿತ್ತು ಅಂತ, ಯಾಕಂದ್ರೆ ಅಲ್ಲಿ ಬಾಲರಾಜ್ ಅವರಿಗೆ ಬಿಜೆಪಿ ಕೊಟ್ಟಿರೋದ್ರಿಂದ ಫೈನಲ್ ಮಾಡಬಹುದಿತ್ತೇನೋ. ಬಟ್ ಅವ್ರದ್ದು ಏನೋ ಗೊಂದಲಗಳಿದ್ದಾವೆ. ಐ ಆಮ್ ನಾಟ್ ವೆರಿ ಶ್ಯೂರ್. ನಾಳೆ ಸಂಜೆ 4 ಗಂಟೆಗೆ ಇನ್ನೊಂದು ಚರ್ಚೆ ನಡೆಸ್ತಾರಂತೆ. ಕೈ ವರಿಷ್ಠರ ಸಭೆಯಲ್ಲಿ ಸಿಎಂ ಮತ್ತು DCM ಭಾಗಿಯಾಗ್ತಾರೆ. 5 ಕ್ಷೇತ್ರಗಳನ್ನು ಪೆಂಡಿಂಗ್ ಇಟ್ಟಿದೆ ಕಾಂಗ್ರೆಸ್ನ ಹೈಕಮಾಂಡು. ಮತ್ತು 5 ಅಂತ ಹಾಕಿದ್ರಿ 6. ಓಕೆ. ಸೊ ಪಟ್ಟಿ ಥರನೇ ಇಲ್ಲೂ ಕೂಡ ಒಂದಿಷ್ಟು 5, 6, 5 ಅನ್ನುವ ಕನ್ಫ್ಯೂಷನ್ಗಳು ಸಹಜವಾಗಿ ಕಾಂಗ್ರೆಸ್ಗೆ ಆಗಿರುವಂತೆ ಇಲ್ಲೂ ಆಗ್ತದೆ. ಮಾತಾಡುವಾಗ 6 ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಇವಾಗ ಚಿಕ್ಕಬಳ್ಳಾಪುರ ಒನ್ಸ್ ಅಗೈನ್ ಬಿಜೆಪಿ ಅನೌನ್ಸ್ ಮಾಡಿಲ್ಲ. ಅಲ್ಲಿ ಯಾರು ಕೊಡ್ತಾರೆ ಗೊತ್ತಿಲ್ಲ. ಅಲ್ಲಿ ಏನು ಡಾಕ್ಟರ್ ಸುಧಾಕರ್ ಅವರು ಕೊಡ್ತಾರೋ ಅಥವಾ ಮತ್ತೊಬ್ಬರಿಗೆ ಯಾರಿಗಾದ್ರೂ ಕೊಡ್ತಾರೋ, ಅಲೋಕ್ ವಿಶ್ವನಾಥ್ ಅವರಿಗೆ ಅವಕಾಶ ಏನಾದರೂ ಮಾಡಿಕೊಡ್ತಾರೋ, ಅವ್ರನ್ನ ನೋಡಿಕೊಂಡು ಇವರೇನಾದರೂ ಒಂದು ಸ್ವಲ್ಪ ಈಸಿ ಸ್ವೀಪ್ ಅನ್ನೋ ಥರದಲ್ಲಿ ಯಾರನ್ನಾದ್ರೂ ಹಾಕ್ತಾರೋ. ಏನು ವಾಸುದೇವ್, ಇವು ಪದ್ಮರಾಜ್ ಗೊತ್ತಾ ನಿಮಗೆ ಅವ್ರ ಬಗ್ಗೆ ಡೀಟೇಲ್ಸ್ ಏನಾದರೂ? ಎಸ್ ಸರ್, ಈ ಹಿಂದಿನ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಮಂಗಳೂರು ಸೌತ್ ಇಂದ ವೇದವ್ಯಾಸ್ ಕಾಮತ್ ಅವರು ಬಿಜೆಪಿಯಿಂದ ಕ್ಯಾಂಡಿಡೇಟ್ ಆಗಿದ್ರು. ಲೋಬೋ ಅವರ ಅಭ್ಯರ್ಥಿ ಆಗಿದ್ರು ಹಿಂದೆ.
ಅಚ್ಚಾ, ಸೊ ಅವರ ಪ್ಲೇಸಲ್ಲಿ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಆಕಾಂಕ್ಷಿ ಆಗಿದ್ರು ಪದ್ಮರಾಜ್. ಓಕೆ. ಸೊ ಬಿಲ್ಲವ ಕಮ್ಯುನಿಟಿಯಿಂದ ಬರ್ತಾರೆ. ಬಿಲ್ಲವ ಕಮ್ಯುನಿಟಿ. ಸೊ ಬಿಲ್ಲವ ಬಂಟ ಕಮ್ಯುನಿಟಿ ಅಲ್ಲೊಂದು ರೀತಿ ಕಾಸ್ಟ್ ಈಕ್ವೇಷನ್ ಬರುತ್ತಲ್ಲ. ಈ ಹಿಂದೆ ಜನಾರ್ದನ್ ಪೂಜಾರಿ ಅವರು ಇದ್ರು. ಆ ಜನಾರ್ದನ್ ಪೂಜಾರಿ ಅವರನ್ನ ನಿಲ್ಲಿಸಿ ನಳಿನ್ ಕುಮಾರ್ ಕಟೀಲ್ ಅವರನ್ನ ಬಂಟರಿಂದ ನಿಲ್ಲಿಸ್ತಾ ಇದ್ರು. ಸೊ ಆ ಕಾಸ್ಟ್ ಈಕ್ವೇಷನ್ ಅನ್ನ ಈ ಹಿಂದೆ ಮಾಡೋದಕ್ಕಾಗಿರ್ಲಿಲ್ಲ. ಮಿಥುನ್ ರೈಯನ್ನ ಪದೇ ಪದೇ ನಿಲ್ಲಿಸ್ತಾ ಇದ್ರು, ಆದ್ರೂ ಕೂಡ ಗೆದ್ದು ಬರಲಿಲ್ಲ. ಮತ್ತೆ ಮಿಥುನ್ ರೈ ಅಂತ ಈ ಬಾರಿ ಹೇಳಿದ್ರು. ಸೊ ಆ ಚಾನ್ಸ್ ಇರಲಿಲ್ಲ. ಸೊ ಬಿಲ್ಲವ ಕಮ್ಯುನಿಟಿಯಿಂದ ಯಾರು ಅಂತ ಹುಡುಕಿದ್ರು ಪದ್ಮರಾಜ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಸರ್. ತುಂಬಾ ಯುವ ಮುಖಂಡ ಆಕ್ಚುಲಿ. ಮಾಹಿತಿ. ಓಕೆ. ಶತಾಯಿಗತಾಯಿ ಗೆಲ್ಲೋದಕ್ಕೆ ಕಾಂಗ್ರೆಸ್ ಮೆಗಾ ಪ್ಲಾನ್ ಅಂಡ್ ಐ ಶುಡ್ ರಿಯಲಿ ಥ್ಯಾಂಕ್ ವಾಸುದೇವ್ ಮಾರ್ನಾಡ್. ಥ್ಯಾಂಕ್ ಯು ವಾಸುದೇವ್ ಫಾರ್ ಎನ್ಲೈಟ್ನಿಂಗ್ ಮೀ. ನನಗೆ ಬಿಲ್ಲವ ಕಮ್ಯುನಿಟಿ ಅಂತ ಗೊತ್ತಿತ್ತು, ಬಟ್ ಅವ್ರ ಬಗ್ಗೆ ಇಷ್ಟೊಂದು ಡೀಟೇಲ್ಸ್ ಗೊತ್ತಿರಲಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಟಿಕೆಟ್. ಬೆಳಗಾವಿ ಕ್ಷೇತ್ರದಿಂದ ಮೃಣಾಲ್ ಹೆಬ್ಬಾಳ್ಕರ್ಗೆ ಟಿಕೆಟ್ ಫಿಕ್ಸ್. ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೂ ಕೂಡ ಇಲ್ಲಿ ಅವಕಾಶ ಮಾಡಿಕೊಡ್ಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. 2 ಕ್ಷೇತ್ರ ಇರೋದ್ರಿಂದ ಚಿಕ್ಕೋಡಿಗೆ ಒಬ್ಬರಿಗೆ, ಬೆಳಗಾವಿಗೆ ಒಬ್ಬರಿಗೆ. ಸಹಜ. ಆದ್ರೆ ಏನೋ ಮಕ್ಕಳು ನಿಲ್ಸೋದಿಲ್ಲ ಹಾಗೆ ಹೀಗೆ ಅಂತಲ್ಲ. ಇನ್ಫ್ಯಾಕ್ಟ್ ಬಹಳ ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ, ಈ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸಿನ ಮಂತ್ರಿಗಳನ್ನೇ ನೀವ್ಯಾಕೆ ನಿಲ್ಬಾರ್ದು ಅಂತ ಕೇಳಿದ್ರು ಕಾಂಗ್ರೆಸ್. ಹಾಗಾಗಿ ಅಯ್ಯೋ ಬೇಡ, ನಾವು ನಿಂತ್ಕೊಳ್ಳೋದಿಲ್ಲ, ನಮ್ಮ ಮಕ್ಕಳು ನಿಲ್ಲಿಸ್ತೀವಿ. ಸೊ ಆ ಕಾರಣಕ್ಕೋಸ್ಕರ ಅವರ ಮಕ್ಕಳನ್ನ ಇಲ್ಲಿ ಕಣಕ್ಕೆ ಇಳಿಸಲಾಗಿದೆ. ದೇ ಹ್ಯಾವ್ ಬೀನ್ ಫೀಲ್ಡೆಡ್. DK ಶಿವಕುಮಾರ್ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳೋಣ. ಬಿಜೆಪಿಯವರು ಅಲ್ಲಿ ಶಾಂತಿ ಇರೋದ್ನ ನೋಡಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಸೊ ಅವರಲ್ಲಿ ಇಂಟರ್ನಲ್ ಜಗಳ ವಿಪರೀತ ನಡೀತಾ ಇದೆ. ಅದನ್ನ ಸಹಿಸ್ಕೊಳಕ್ ಆಗದೆ ಯಾವ್ದಾವ್ದೋ ಇಶ್ಯೂನ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನಕ್ಕೆ ಇಷ್ಟ ದಿನ ಯಾವ ರೀತಿ ಆಳ್ತ ಕೊಟ್ಟಿದೀವಿ, ನುಡಿದಂತೆ ಹೆಂಗ್ ನಡೆದಿದೀವಿ, ಅದೆಲ್ಲ ಕೂಡ ಜನರಿಗೆ ಅರ್ಥ ಆಗಿದೆ. ಅದಕ್ಕೆ ಅವರು ತಾಳ್ಮೆನ ಕಳ್ಕೊಳ್ತಾ ಇದ್ದಾರೆ. ಅವ್ರ ಪಾರ್ಟಿ ಕಂಟ್ರೋಲ್ ಸಿಗ್ತಾ ಇಲ್ಲ. ನಿನ್ನೆ ಕುಮಾರಸ್ವಾಮಿ ಏನ್ ಮಾತಾಡಿದ್ರು, ಇವತ್ತೇನ್ ಸರ್, ಇಲ್ಲ ಎಲ್ಲೋ ನೋಡಿದಾಗ ಬಿಜೆಪಿ ಫಸ್ಟ್ ಯಾರು ಅಂತ ಅವರ ಅಭ್ಯರ್ಥಿಯನ್ನು ಹೇಳಿ ಅದಾದ್ಮೇಲೆ ನಾವು ಕಣಕ್ಕೆ ಇಳಿಸೋಣ ಅಂತ ಆ ಥರದ ಯೋಚನೆ ಮಾಡ್ದಂಗಿದೆ. ಬಟ್ ಬೆಳಗಾವಿಯಲ್ಲಿ ಮಾತ್ರ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಫ್ಯಾಮಿಲಿ ಮಧ್ಯೆ ನಡೀತಾ ಇದ್ದಂಥ ಗುದ್ದಾಟ. ನೀವು ನಿಮ್ಮ ಮಕ್ಕಳನ್ನ ಕಣಕ್ಕಿಳಿಸ್ತೀರಾ, ನಾನು ಒಂದು ಹಾಕ್ತೀನಿ ಅಂತ ಆ ಥರ ದಾಳ ಉಳಿಸ್ತಾ ರೀತಿಯಲ್ಲಿ ಕಾಣಿಸ್ತಾ ಇದೆ ಸರ್. ನನಗೆ ತೀರಾ ಆಶ್ಚರ್ಯ ಅಂತೇನು ಅನ್ನಿಸ್ತಾ ಇಲ್ಲ. ಇದು ಆಲ್ಮೋಸ್ಟ್ ಎಕ್ಸ್ಪೆಕ್ಟೆಡ್ ಲೈನ್ಸ್ನಲ್ಲೇ ಇದೆ. ಕೆಲವೊಂದು 2 ಹೆಸರುಗಳನ್ನ ನಾವು ನೀವು ಕೇಳಿರ್ಲಿಲ್ಲ ಹೊರತುಪಡಿಸಿದ್ರೆ, ನಾವು ಇನ್ಫ್ಯಾಕ್ಟ್ ಈ ಕುರುಕ್ಷೇತ್ರ ನೀವು 5 ಗಂಟೆಗೆ ನಡೆಸ್ಕೊಡ್ತಿರಲ್ಲ, ಆ ಕಾರ್ಯಕ್ರಮ ಮಾಡುವಾಗ ಕೂಡ ಬಹುತೇಕ ಇವರೆಲ್ಲರ ಹೆಸರುಗಳ ಬಗ್ಗೆ ನೀವು ಕೂಡ ಬಹಳ ಸ್ಪಷ್ಟವಾಗಿ ಪ್ರಸ್ತಾಪ ನಡೆಸಿದ್ರಿ. ಹೌದೋ ಇಲ್ವೋ? ಸೊ ಆ ಕಾರಣಕ್ಕಾಗಿ ನನಗೆ ತುಂಬಾ ಸಸ್ಪೆನ್ಸ್ಫುಲ್ ಆಗಿದೆ ಇದು ಅನ್ನೋ ರೀತಿಯಲ್ಲಿ ನನಗೆ. ಬಟ್ ಸರ್, ಈ ಮೈಸೂರು ಕೊಡಗಿಗೆ ಯಾರೋ ಬಹಳ ಇನ್ನೂ ಹೊಸ ಮುಖ ಯಾವ್ದಾದ್ರು ಬರ್ಬೋದೇನೋ, ಬಹಳ ಹುಡುಕಾಡ್ತಾ ಇದ್ದಾರೆ ಅಂತ ಬಹಳ ಹೇಳಿದ್ರು. ಬಟ್ ಎಂ ಲಕ್ಷ್ಮಣ್ ಅದು ಯದುವೀರರ ಮುಂದೆ ಕಾಂಪಿಟೇಟಿವ್ ಆಗಿರ್ಬೋದಾ ಅಂತ ಸರ್. ಇವರು ಈ ರಾಮನಗರದ ಶಾಸಕರು ಅದೇನೋ ಒಂದು ಮಾತು ಹೇಳ್ತಾರಲ್ಲ, ಅದೇನೋ ಹೇಳಿದ್ರು, ನಾನು ಹೇಳೋದಿಲ್ಲ ಅದನ್ನು. ಸೊ ಆ ರೀತಿ ಎಂ ಲಕ್ಷ್ಮಣ್ ಅವರನ್ನ ನಿಲ್ಲಿಸಿದ್ದಾರೆ ಇಲ್ಲಿ. ಸಿ ನೋಡ್ರಿ, ಆಫ್ಟರ್ 2009 ಅಡಗೂರು H ವಿಶ್ವನಾಥ್ ಅವರನ್ನ ಹೊರತುಪಡಿಸಿ ಮೈಸೂರು ಮತ್ತು ಕೊಡಗು ಬಿಜೆಪಿಯ ಅತ್ಯಂತ ಸುಭದ್ರ ಕೋಟೆಗಳಲ್ಲಿ ಒಂದಾಗಿದೆ. ಒಕ್ಕಲಿಗ ಡಾಮಿನೆಂಟು. ಹೌದು, ಆಯ್ತಾ? ಅಫ್ಕೋರ್ಸ್ ಒಪ್ಪೋಣ. ಈಗ ಕೊಡಗಿನಲ್ಲಿ 1-2 ಕ್ಷೇತ್ರಗಳಲ್ಲಿ ವಿಧಾನಸಭೆಯಲ್ಲಿ ಬಿಜೆಪಿ ಸೋತಿರಬಹುದು. ಆದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಯತೀಂದ್ರ ಅವ್ರ ಹೆಸರು ಕೇಳಿ ಬರ್ತಿತ್ತೋ? ಹೌದು. ಅವರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತಾ? ಒಂದು ಚಾಲೆಂಜ್ ಆಗಿ ಸ್ವೀಕರಿಸಬಹುದಾಗಿತ್ತಾ? ಹೌದು. ಬಟ್ ಈ ಸೋತ್ ಬಿಟ್ರೆ ಅನ್ನುವ ಮೆಂಟಾಲಿಟಿ ಇರುವ ಮೈಸೂರು ಮತ್ತು ಕೊಡಗಿನಲ್ಲಿ ಯಾಕೆ ಅವರು ಏನೋ ಅವ್ರ ಹೆಸರೇನು ಇಕ್ಬಾಲ್ ಹುಸೇನ ಏನೋ ಹೆಸರು, ರಾಮನಗರದ ML, ಅವರು ಹೇಳಿದ ರೀತಿಯಲ್ಲಿ ಯಾಕೆ ದೊಡ್ಡ ಹೆವಿ ವೇಟ್ಗಳನ್ನ ನಿಲ್ಲಿಸ್ತಾರೆ? ಪಾಪ ಲಕ್ಷ್ಮಣ್ ಏನೋ ಮಾತಾಡ್ಕೊಂಡು ಒಂದಿಷ್ಟು ಏನೋ ಹೋರಾಟ ಮಾಡ್ಕೊಂಡು ಇದ್ರು. ನಾನೇನು ಪಾಲಿಟಿಕ್ಸಲ್ಲಿ ಎಲ್ಲವೂ 1+1 ವಿಲ್ ಬಿಕಮ್ 2 ಅಂತ ನಾನೇನು ಹೇಳ್ತಾ ಇಲ್ಲ ನಾನು. ಬಟ್ ಸ್ಟಿಲ್ ಲಕ್ಷ್ಮಣ್ ಅವರಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತಿತ್ತು. ಇದು ಅವ್ರಿಗೆ ಅವಕಾಶ ಮಾಡಿಕೊಟ್ರೋ ತಳೆದ್ರು ನನಗಂತೂ ಗೊತ್ತಿಲ್ಲ. ದಟ್ ಇಸ್ ವಾಟ್ ಐ ಕ್ಯಾನ್ ಸೇ. ಯಾಕಂದ್ರೆ ಅವ್ರು ಹೇಳಿರೋ ಮಾತುಗಳನ್ನು ನಾನು ಹೇಳ್ತಾ ಇದ್ದೀನಿ, ಅಷ್ಟೊಂದು ಕಟುವಾಗಿ ಏನು ಹೇಳ್ತಾ ಇಲ್ಲಪ್ಪ, ನಾನು ಭಾಳ ಸಾಫ್ಟಾಗಿ ಹೇಳ್ತಾ ಇದ್ದೀನಲ್ವಾ. ಓಕೆ, ವಿಕ್ರಮ್ ಇವಾಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ, ನಮ್ಮ ದೆಹಲಿಯ ಪ್ರತಿನಿಧಿ. ವಿಕ್ರಮ್, ಏನು ಭಾಳ ಪರಮಾಶ್ಚರ್ಯವಾದಂಥ ಹೆಸರುಗಳು ನನಗೇನು ಕಾಣಿಸ್ತಾ ಇಲ್ಲ ರೀ. ಈಗ ಬೆಳಗಾವಿ ಹೆಬ್ಬಾಳ್ಕರ್ ಅವರ ಮಗನಿಗೆ ಟಿಕೆಟ್ ಅನ್ನೋದಿತ್ತು. ಚಿಕ್ಕೋಡಿ ಅಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ನಿಲ್ಲಿಸಬಹುದು ಅನ್ನೋದಿತ್ತು.
ಆಮೇಲೆ ಇಬ್ಬರು ಕುರುಬರಿಗೆ ಕೊಡಬೇಕು ಅಂತಿತ್ತು, ವಿನೋದ್ ಅಸೂಟಿ, ರಾಜಶೇಖರ್ ಹಿಟ್ನಾಳ್ ಅವರಿಗೆ ಕೊಟ್ಟಿದ್ದಾರೆ. ಬಿಲ್ಲವ ಕಮ್ಯುನಿಟಿಯಿಂದ ದಕ್ಷಿಣ ಕನ್ನಡ, ಈ ಉಡುಪಿ ಚಿಕ್ಕಮಗಳೂರಿನಲ್ಲಿ ಈ ಬಿಲ್ಲವ ಕಮ್ಯುನಿಟಿಯವರನ್ನ BJP ಫೀಲ್ಡ್ ಮಾಡಿದರೆ, ಇವರು ದಕ್ಷಿಣ ಕನ್ನಡದಲ್ಲಿ ಪದ್ಮರಾಜ್ ಅವರನ್ನ ಫೀಲ್ಡ್ ಮಾಡಿದ್ದಾರೆ. ಬೆಂಗಳೂರು ಕೇಂದ್ರ ಮನ್ಸೂರ್ ಅಲಿ ಖಾನ್ ಆಲ್ಮೋಸ್ಟ್ ಗೊತ್ತಿತ್ತು. ಬೆಂಗಳೂರು ಉತ್ತರದ ಬಗ್ಗೆ ಬಹುಶಃ ಸದಾನಂದ ಗೌಡರು ತಲೆ ಕೆಡಿಸ್ಕೊಂಡು ನಾಳೆ ಬೆಳಗ್ಗೆ ಏನೋ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಇದ್ರು, ಕಾಂಗ್ರೆಸ್ ಸೇರ್ಕೊಳ್ತೀನಿ ಅಂತೇನೋ, ಬಟ್ ಏನೋ ರಾಜೇಗೌಡರು ಅನ್ನೋ ಹೆಸರು ಕೇಳಿ ಬರ್ತಾ ಇದೆ. ಲಕ್ಷ್ಮಣ್ಣು ಅವ್ರ ಪಾಪ ಏನೋ ಗೊತ್ತಿಲ್ಲ ಪಾಪ, ಓಕೆ ಅನ್ಸುತ್ತೆ ನನಗೆ ಅವ್ರ ಬಗ್ಗೆ. ಸೌಮ್ಯ ರೆಡ್ಡಿ ನಿಂತ್ಕೊಂತಾರೆ ಅಂತ ರಾಮಲಿಂಗಾರೆಡ್ಡಿ ಒಂದು 29 ಸಲ ಹೇಳ್ಬಿಟ್ಟಿದ್ರು ಈಗಾಗಲೇ 100 ಕಡೆಗಳಲ್ಲಿ. ನಮ್ಮ ಇಂಟರ್ವ್ಯೂನಲ್ಲೇ ಹೇಳಿದ್ರು, ಹರೀಶ್ ನಾಗರಾಜ್ ಅವ್ರು ಮಾಡಿದ ಇಂಟರ್ವ್ಯೂನಲ್ಲಿ. ಹಾಗಾಗಿ ನನಗೆ ಅದು ಕೂಡ ಭಾಳ ಶಾಕಿಂಗ್ ಅಂತೇನು ಅನಿಸ್ತಾ ಇಲ್ಲ. ಚಂದ್ರಪ್ಪ ಡಸಂಟ್ ಸೀಮ್ ಟು ಶಾಕ್ ಮೀ. ಬಟ್ ಶಿವಾನಂದ ಪಾಟೀಲ್ ಅವರ ಮಗಳು ಸಂಯುಕ್ತ ಅವರು ಕೊಟ್ಟಿದ್ದಾರೆ, ಕುಮಾರ್ ನಾಯ್ಕ್ ಕೊಟ್ಟಿದ್ದಾರೆ. ಸೊ ಇದು ಆಲ್ಮೋಸ್ಟ್ ಎಕ್ಸ್ಪೆಕ್ಟೆಡ್ ಲೈನ್ಸ್ನಲ್ಲಿ ಇರುವ ಲಿಸ್ಟು. ಒಂದು ಅಂತಿಮ ಮುದ್ರೆ, ಒಂದು ಸೀಲು, ಸಿಗ್ನೇಚರ್ ಒಂದು ಬಿದ್ದಿಲ್ಲ ಅನ್ಸುತ್ತೆ. ತಮಗೇನು ಅನ್ಸುತ್ತೆ? ಯಶವಂತನ್, ಅಫ್ಕೋರ್ಸ್ ಇವಾಗ ಆಗಿರ್ತಕ್ಕಂಥ CEC ಸಭೆಯಲ್ಲಿ ಈಗ ಏನ್ ನಮಗೆ ಗೊತ್ತಿರ್ತಕ್ಕಂಥದ್ದು, ವಿಸ್ತಾರ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ನೀವು ಹೇಳಿದಂತೆ ನನಗೂ ಇಲ್ಲಿರ್ತಕ್ಕಂಥ ಹೆಸರನ್ನ ನೋಡಿದ್ರೆ ತುಂಬಾ ಆಶ್ಚರ್ಯಕರ ಆಗಿಲ್ಲ. ಯಾಕಂದ್ರೆ ನಾನು ಒಂದ್ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಿದಂತ, ನಾನೊಬ್ನೇ ಅಲ್ಲ, ಸಾಕಷ್ಟು ಜನ ಇಂಥವರಿಗೆ ಕೊಡುವಂತ ಸಾಧ್ಯತೆಗಳೇ ಇದೆ. ಈ ಬಾರಿ ಇಂಥವರಿಗೆ ಟಿಕೆಟ್ ಅನ್ನ ಸಿಗಬಹುದು ಅಂತ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅದೇ ರೀತಿಯಲ್ಲಿ. ಬಟ್ ನನಗೆ 2 ಅಂಶ ಇಲ್ಲಿ. ಒಂದು, ಬೆಂಗಳೂರು ಉತ್ತರ, ಯಾಕಂದ್ರೆ ಸದಾನಂದ ಗೌಡರು ಎಲ್ಲ ಒಂದ್ ಕಡೆ BJP ಬಿಡ್ತಾರೆ, ಕಾಂಗ್ರೆಸ್ಗೆ ಬರ್ತಾರೆ, ಅವರಿಗೆ ಬೆಂಗಳೂರು ಉತ್ತರ ಟಿಕೆಟ್ ಕೊಡ್ತಾರೆ ಅಂತ ಹೇಳಿ ಒಂದಿಷ್ಟು ಮಾತುಗಳು ಹರಿದಾಡ್ತಾ ಇತ್ತು. ಯಾಕಂದ್ರೆ ಸದಾನಂದ ಗೌಡರ ಒಂದಿಷ್ಟು ಹಾವಭಾವಗಳು ಕೂಡ ಎಲ್ಲೋ ಒಂದ್ ಕಡೆ BJP ಬಗ್ಗೆ ಬೇಸರ ಆಗಿದ್ದಾರೆ, ಕಾಂಗ್ರೆಸ್ಗೆ ಬರ್ತಾರೆ ಅಂತಿರ್ಲಿಲ್ಲ. ಆದ್ರೆ BJP ಬಗ್ಗೆ ಬೇಸರ ಆಗಿರೋದಂತೂ ಸತ್ಯ, ಯಾಕಂದ್ರೆ ಅವರು ಮಾತನಾಡುವಂತ ರೀತಿಯಲ್ಲಿ. ಸೊ ಬೆಂಗಳೂರು ಉತ್ತರ ಪೆಂಡಿಂಗ್ ಇರ್ತಾರೆ ಅಂತ ಹೇಳಿ ನಾನು ಬಹುತೇಕವಾಗಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ಯಾಕಂದ್ರೆ ಒಂದು ಫೈನಲ್ ಸ್ಟೇಜ್ಗೆ ಒಂದು ಬರಲಿ, ಸದಾನಂದ ಗೌಡರು ಏನಾದ್ರು ಹೇಳ್ತಾರೋ ಅಥವಾ ಅವ್ರನ್ನ ಬೇರೆ ಕಡೆ ಅಲೋಕೇಟ್ ಮಾಡಕ್ಕಾಗತ್ತೋ, ಅವರ ಒಂದು ನಿರ್ಧಾರದ ಮೇಲೆ ಏನ್ ಮಾಡಬಹುದು ಅಂತ ಹೇಳಿ ಒಂದು ಲೆಕ್ಕ ಹಾಕಿ ಬೆಂಗಳೂರು ಉತ್ತರವನ್ನ ಹಾಗೆ ಇಡ್ತಾರೆ. ಯಾಕಂದ್ರೆ ಇನ್ನೊಂದಿಷ್ಟು ಸಮಯಾವಕಾಶ ಇದೆ. ಯಾಕಂದ್ರೆ ನೋಡಿ, ಇವತ್ತು 21 ಕ್ಷೇತ್ರವನ್ನ ಫೈನಲ್ ಮಾಡಬೇಕಿತ್ತು, ಆದ್ರೆ 5 ಬಾಕಿ ಉಳಿದಿದೆ. ಇನ್ನುಳಿದಂತೆ 16 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಈಗ ಕಾಂಗ್ರೆಸ್ ಫೈನಲ್ ಮಾಡಿರ್ತಕ್ಕಂಥದ್ದು. ಸೊ ಇದು ಒಂದು ಬಿಟ್ಟರೆ ನನಗೆ ಹುಬ್ಳಿ ಧಾರವಾಡ ವಿನೋದ್ ಅಸೂಟಿ ಅವರು, ಯಾಕಂದ್ರೆ ಮೊದಲಿಂದನೂ ಕೂಡ ಪ್ರಹ್ಲಾದ್ ಜೋಶಿ ಅವರಿಗೆ ಈಗಾಗಲೇ ಬಿಜೆಪಿಯಿಂದ ಟಿಕೆಟ್ ಸಿಕ್ಕಿರ್ತಕ್ಕಂಥದ್ದು. ಸೊ ಅಲ್ಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು, ಅಂದ್ರೆ ಲಿಂಗಾಯತ ಸಮುದಾಯದ ಒಳ ಪಂಗಡ ಇರ್ಬೋದು, ಏನೇ ಇರ್ಬೋದು, ಒಳ ಜಾತಿ, ಅದನ್ನ ಬಿಟ್ಟು ಒಟ್ಟು ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರಿಗೆ ಒಂದು ಟಿಕೆಟ್ ಅನ್ನು ನೀಡಬೇಕು ಅಂತೇಳಿ ಕಾಂಗ್ರೆಸ್ ಅಲ್ಲಿ ಚರ್ಚೆ ಆಗಿತ್ತು. ಪ್ರಮುಖವಾಗಿ ವಿನಯ್ ಕುಲಕರ್ಣಿ ಅವರ ಪತ್ನಿ ಹೆಸರು ಮುನ್ನೆಲೆಗೆ ಬಂದಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಈಗ ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವಿನೋದ್ ಅಸೂಟಿ ಅವರಿಗೆ ಈ ಒಂದು ಹೆಸರು ಫೈನಲ್ ಆಗಿರ್ತಕ್ಕಂಥದ್ದು. ಇಲ್ಲಿ 2-3 ರೀತಿಯ ಅಂತ ಚರ್ಚೆ ಆಗಿತ್ತು. ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರ ಹೆಸರು ಇವತ್ತೇನು ಫೈನಲ್ ಆಗಿರ್ತಕ್ಕಂಥದ್ದು. ಅಲ್ಲಿ ಇನ್ನೊಬ್ರು ವಿನಯ್ ಅಂತ ಸಮಥಿಂಗ್, ವಿನಯ್ ಅನ್ನೋರ ಹೆಸರು ಕೂಡ ಕೇಳಿ ಬಂದಿತ್ತು. ಇಲ್ಲಿ ಹುಬ್ಳಿ ಧಾರವಾಡ ಕ್ಷೇತ್ರಕ್ಕೆ ಕುರುಬ ಸಮುದಾಯದವರಿಗೆ ಈ ಒಂದು ಟಿಕೆಟ್ ಅನ್ನ ನೀಡಿದ್ರೆ ದಾವಣಗೆರೆಗೆ ಮಿಸ್ ಆಗುತ್ತೆ. ಒಂದು ವೇಳೆ ದಾವಣಗೆರೆಗೆ ಕುರುಬ ಸಮುದಾಯ ಅಂದ್ರೆ ವಿನಯ್ ಕುರುಬ ಸಮುದಾಯಕ್ಕೆ ಸೇರಿರೋ ಕಾರಣದಿಂದಾಗಿ ಅವರಿಗೆ ಟಿಕೆಟ್ ಅನ್ನ ನೀಡಿದ್ರೆ ಹುಬ್ಳಿ ಧಾರವಾಡದಲ್ಲಿ ಕುಲಕರ್ಣಿ ಅವರ ಪತ್ನಿ ಬರ್ಬೋದು ಅಥವಾ ಬೇರೆ ಮುಖ ಬರ್ಬೋದು ಅಂತಿತ್ತು. ಇದೊಂದು ನನಗೆ ಹೊಸದಾಗಿ ಅನಿಸಿರುವಂತ ಅಂಶ ಹುಬ್ಳಿ ಧಾರವಾಡ. ಇನ್ನುಳಿದಂತೆ ಶಿವಾನಂದ ಪಾಟೀಲ್ ಅವರ ಪುತ್ರಿಗೆ ಸಿಕ್ಕಿರ್ತಕ್ಕಂಥದ್ದು, ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರಕ್ಕೆ ಸಿಕ್ಕಿರುವಂತದ್ದು, ಆಮೇಲೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ, ಜಾರಕಿಹೊಳಿ ಪುತ್ರಿ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು. ಒಂದು ರೀತಿಯಲ್ಲಿ ಇಂಥವ್ರಿಗೆ ಸಿಗತ್ತೆ ಅಂತ ಹೇಳಿ ಕೇವಲ ನಾವು ಎಕ್ಸ್ಪೆಕ್ಟ್ ಮಾಡಿರುವಂತದ್ದಲ್ಲ, ಸಾರ್ವಜನಿಕವಾಗಿಯೂ ಕೂಡ ಚರ್ಚೆ ಆಗಿತ್ತಲ್ಲ. ಆ ಒಂದು ಚರ್ಚೆಯ ಭಾಗವಾಗಿ ಕಾಂಗ್ರೆಸ್ನ ಮನದಾಳದ ಮಾತುಗಳು ಅರ್ಥಕೊಳ್ಳುವಂತ ಕೆಲಸವನ್ನ ಮತದಾರರು ಮಾಡ್ಕೊಂಡಿದ್ರು. ಮತದಾರರ ಬಾಯಲ್ಲೂ ಕೂಡ ಇಂಥವ್ರು ಆಗ್ಬೋದು ನಮ್ಮ ಕ್ಷೇತ್ರಕ್ಕೆ ಅಂತ ಚರ್ಚೆ ಆಗಿತ್ತು. ಸೊ ಇವತ್ತು ಈ ಒಂದು ಈಗ ವಿಕ್ರಮ್ ಏನಂದ್ರೆ 2-3 ಹೆಣ್ಮಕ್ಳಿಗೆ ಇಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ, ಗಮನಿಸಿ ಆಯ್ತಾ. ಪ್ರಿಯಾಂಕಾ ಜಾರಕಿಹೊಳಿ ಓಕೆ ಒಂದು ಫ್ಯಾಕ್ಟರ್ ಆದರೆ, ನೀವೀಗಾಗಲೇ ದಾವಣಗೆರೆ ಪ್ರಭಾ ಮಲ್ಲಿಕಾರ್ಜುನ್ ವಿಷಯ ಮಾತಾಡ್ತಾ ಇದ್ರಿ. ಅಲ್ಲಿ ಅವ್ರ ಆಪೋಸಿಟ್ ಯಾರು BJPಯಲ್ಲಿ? ಗಾಯತ್ರಿ ಅಲ್ವಾ? ಸೊ ಆ ಕಾರಣಕ್ಕಾಗಿ ಅಲ್ಲಿ ಲಿಂಗಾಯತ ವರ್ಸಸ್ ಲಿಂಗಾಯತ ಆಗ್ಬೋದು, ಜೊತೆಗೆ ಮಹಿಳೆ ವರ್ಸಸ್ ಮಹಿಳೆ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಒಂದನೇ ಫ್ಯಾಕ್ಟ್ರು. ಆಮೇಲೆ ಸೌಮ್ಯ ರೆಡ್ಡಿ ಎಕ್ಸ್ಪೆಕ್ಟೆಡ್ ಲೈನ್ಸ್, ಯಾಕೆಂದರೆ ರಾಮಲಿಂಗಾರೆಡ್ಡಿ ಅವರ ಪ್ರಾಬಲ್ಯ ಬೆಂಗಳೂರಿನಲ್ಲಿರೋದ್ರಿಂದ ಅವರ ತಂದೆ ಏನಾದರೂ ಒಂದು ಸ್ವಲ್ಪ ಮ್ಯಾಜಿಕ್ ಮಾಡ್ಬೋದು ಅನ್ನೋ ಥರದಲ್ಲಿ. ಬಟ್ ಇದು ಲಕ್ಷ್ಮಣ್ಣು ವಾಸ್ ಆಲ್ಸೋ ಎನ್ ಎಕ್ಸ್ಪೆಕ್ಟೆಡ್ ಲೈನ್ಸ್. ಆದರೆ ಈ ಎಲ್ಲ ಕಡೆಗಳಲ್ಲಿ ಒಂದು ಪ್ರಬಲ ಪೈಪೋಟಿಯನ್ನು ಕೊಡುವುದನ್ನು ಮರ್ತೇ ಬಿಟ್ರ ಕಾಂಗ್ರೆಸ್ನವರು, ಇಲ್ಲ ಬೇರೆ ಏನಾದರೂ ಸ್ಟ್ರಾಟಜಿ ಮಾಡ್ಕೊಳ್ತೀವಿ ಅಂತಂದ್ರೆ, ಎಸ್ಪೆಷಲಿ ಮೈಸೂರು ಮತ್ತು ಕೊಡಗು, ಅದೇನೇ ಆದರೂ ಕೂಡ BJPಯ ಟಫ್ ಕಾನ್ಸ್ಟಿಟ್ಯೂಯನ್ಸಿ, BJPಯ ಭದ್ರಕೋಟೆ ಅದು. ಹಾಗಾಗಿ ಏನಂತೀರಿ ತಾವು ಇವೆಲ್ಲದ್ರ ಬಗ್ಗೆ? ಕೇಳಿಸ್ತಾ ಪ್ರಶ್ನೆ ನಂದು? ಇಲ್ಲ ಚಂದನ್, ಒಮ್ಮೆ ರಿಪೀಟ್ ಮಾಡ್ಬೋದಾ ಪ್ರಶ್ನೆನ ಪ್ಲೀಸ್?
ನಾನು ಎಷ್ಟು ಉದ್ದ ಕೇಳಿದ್ದೆ ಅಂತಂದ್ರೆ ಇನ್ನೊಂದ್ಸಲ ಕೇಳ್ಬೇಕು ನಿಮಗೆ. ಫೈನ್. ನಾನು ಏನ್ ಹೇಳ್ತಾ ಇದ್ದೆ ಅಂತಂದ್ರೆ ಹೆಣ್ಮಕ್ಳಿಗೆ ಲಾಸ್ಟ್ ಇದನ್ನ ಮಾತ್ರ ಯಾವ್ದು ಜಿಸ್ಟ್ ಏನು ಸ್ಪರ್ಧೆ ವಿಚಾರ ಅದೊಂದು ಕ್ಲಿಯರ್ ಆಗಿಲ್ಲ, ಸಮ್ ಟೆಕ್ನಿಕಲ್ ಮಿಸ್ಟೇಕ್. ಸರಿ ತೊಂದರೆ ಇಲ್ಲ. ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ ಲಕ್ಷ್ಮಣ್ ಅವರಿಗೆ ಮೈಸೂರು ಕೊಡಗಿನಲ್ಲಿ ಆಮೇಲೆ ಅವಕಾಶ ಮಾಡಿಕೊಟ್ಟಿದಾರಲ್ಲ, ಯಾಕೊಂದು ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬಹುದಾಗಿತ್ತಲ್ವಾ ಅಂತ. ಲಕ್ಷ್ಮಣ್ ಪ್ರಬಲ ಅಲ್ಲ ಅಂತ ನಾನು ಹೇಳ್ತಿರೋದಲ್ಲ, ಸ್ಟಿಲ್ ದೇ ಕುಡ್ ಟೇಕನ್ ಇಟ್ ಆಸ್ ಅ ಚಾಲೆಂಜ್ ಅಲ್ವಾ ಅಂತ ನಾನು ಕೇಳ್ತಿರೋದು. ಎಸ್ ಅಫ್ಕೋರ್ಸ್, ನೀವು ಯಾವ ಹಾದಿಯಲ್ಲಿ ಬರ್ತಿರೋ ಅಂತದ್ದು ಅಂತ ನನಗೆ ಅರ್ಥ ಆಯ್ತು. ಟಫ್ ಎಲೆಕ್ಷನ್ ಅಂತ ಅಂದಮೇಲೆ ಟಫ್ ಕ್ಯಾಂಡಿಡೇಟ್ ಅನ್ನ ಹಾಕಬೇಕು, ಸೋಲು ಗೆಲುವು ನೆಕ್ಸ್ಟ್. ನೀವು ಹೇಳ್ತಿರುವಂತದ್ದು ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ, ಯತೀಂದ್ರ ಸಿದ್ದರಾಮಯ್ಯನವರ ವಿಚಾರ, ಸಿದ್ದರಾಮಯ್ಯವರ ಪುತ್ರ, ಅವರ ಹೆಸರು ಸಾಕಷ್ಟು ಬಾರಿ ಚರ್ಚೆ ಆಗಿತ್ತು. ನಾವು ಕೂಡ ಕಾಂಗ್ರೆಸ್ ನಾಯಕರಲ್ಲಿ ಕೇಳಿದ್ವಿ, ನಿಮ್ಮ ಮಗ ಸ್ಪರ್ಧೆ ಮಾಡ್ಬೋದು ಅಂದ್ರೆ ಸಿದ್ದರಾಮಯ್ಯನವರ ಪುತ್ರ ಸ್ಪರ್ಧೆ ಮಾಡ್ತಾರ ಅಂತೇಳಿ ಒಂದಿಷ್ಟು ಕುತೂಹಲ ಕೂಡ ಇತ್ತು. ಆದ್ರೆ ಎಲ್ಲೊಂದ್ ಕಡೆ ಒಂದಿಷ್ಟು ಸೇಫರ್ ಸೈಡ್ ಅನ್ನು ಕೂಡ ಕೆಲವೊಮ್ಮೆ ರಾಜಕೀಯದಲ್ಲಿ ನೋಡ್ಕೊಬೇಕಾಗತ್ತೆ. ಈಗ ವಾಟ್ ಎವರ್ ಲಕ್ಷ್ಮಣ್ ನೀವು ಹೇಳ್ದಂಗೆ ಅವರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಲ್ಲ ಅಂತೆಲ್ಲ ಹೇಳೋಕ್ಕಾಗಲ್ಲ. ಎಲೆಕ್ಷನ್ ನಲ್ಲಿ ಮತದಾರ ಯಾರಿಗೆ ಮತ ಹಾಕ್ತಾನೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಪಕ್ಷವೂ ಕೂಡ ಪ್ರಮುಖವಾಗುತ್ತೆ. ಈಗ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ತು, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲತ್ತೆ ಅಂತ ಅಲ್ಲ. ಯಾಕಂದ್ರೆ ಇಲ್ಲಿ ವಿಧಾನಸಭೆಗೂ ಮತ್ತೆ ಲೋಕಸಭೆಗೂ ಸಾಕಷ್ಟು ವ್ಯತ್ಯಾಸ ಇರತಕ್ಕಂಥದ್ದು. ಎಲ್ಲೊಂದ್ ಕಡೆ ಸೋತ್ರೆ ಅನ್ನೋ ಒಂದು ಮಾತು ಯಾವಾಗ್ಲೂ ಯೋಚನೆ ಮಾಡ್ಬೇಕಾಗತ್ತೆ. ಬರೀ ಗೆಲ್ಲೋದು ಪಾಸಿಟಿವ್ ಆಗಿ ಥಿಂಕ್ ಮಾಡುವಂತದ್ದು ಸಹಜ. ಪಾಸಿಟಿವ್ ಜೊತೆಗೆ ಏನೆಲ್ಲ ಆಗತ್ತೆ, ವಾಸ್ತವತೆ ಏನಿರ್ತಕ್ಕಂಥದ್ದು, ಕಲ್ಪನೆ ಮಾತ್ರ ಅಲ್ಲ, ವಾಸ್ತವ ಏನಿದೆ, ಸೊ ಇದನ್ನು ಕೂಡ ನೋಡ್ಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಇಲ್ಲಿ ಎರಡು ರೀತಿಯಲ್ಲಿ ಈಗ ಯತೀಂದ್ರ ಅವರು ಸ್ಪರ್ಧೆ ಮಾಡಿ ಒಂದು ವೇಳೆ ಸೋತಿದ್ರೆ ತುಂಬಾ ಮುಜುಗರ ಉಂಟಾಗೋದು. ಮುಖ್ಯಮಂತ್ರಿಗಳಿಗೆ ಸ್ವತಃ ತಮ್ಮ ಮಗನ್ನ ಗೆಲ್ಸ್ಕೊಳಕ್ಕಾಗಿಲ್ಲ, ಸ್ವತಃ ತಮ್ಮ ಕ್ಷೇತ್ರ ಅಂದ್ರೆ ಮೈಸೂರು ಅವ್ರ ಕಡೆ ಅವ್ರನ್ನ ಗೆಲ್ಸ್ಕೊ ಆಗಿಲ್ಲ ಅಂತೇಳಿ ಈ ರೀತಿ ಅಂತ ಮಾತುಗಳು ಬರುತ್ತೆ. ಒಂದು ಇನ್ನೊಂದು ಲಕ್ಷ್ಮಣ್ ಅವ್ರಿಗೆ ಯಾಕೆ ಕೊಟ್ರಿ? ನಾವು ಸಹಜವಾಗಿ ಕೆಪಿಸಿಸಿ ವಕ್ತಾರ ಆದಂತವ್ರಿಗೆ ಕೇವಲ ಬಿಜೆಪಿ ಕಾರ್ಯಕರ್ತರಿಗೆ ಮಾತ್ರ ಟಿಕೆಟ್ ನೀಡುವಂತದ್ದಲ್ಲ, ನಾವು ಕೂಡ ನೀಡ್ತೀವಿ. ಎರಡೆರಡು ರೀತಿ ಅಂತ ಮೆಸೇಜ್ ಅನ್ನ ಇಲ್ಲಿ ಕಳಿಸಬಹುದು. ಇನ್ನು ಉಳಿದಂತೆ ಲೇಡೀಸ್ಗೆ ಒಟ್ಟು ಈ ಒಂದು ಇದರಲ್ಲೇ 21 ಜನರಲ್ಲಿ ಲಕ್ಷ್ಮಣ್ ಅವರಿಗೆ 5 ಜನ ಲೇಡೀಸ್ಗೆ, ನೀವು 3 ಅಂತ ಅಂದ್ರೆ 5 ಜನ ಲೇಡೀಸ್ಗೆ ಟಿಕೆಟ್ ಅನ್ನ ನೀಡಿರುವಂತದ್ದು. ಚಂದನ್ ಇಲ್ಲಿ 5 ಏನ್ರಿ? ಯಾರ್ಯಾರು ಒಂಚೂರು ನೆನಪಿಸಿ ನನಗೂ. ಸೌಮ್ಯ ರೆಡ್ಡಿ ಗಮನಿಸ್ತಾ ಇದ್ದೀನಿ, ಸಂಯುಕ್ತ ಶಿವಾನಂದ ಪಾಟೀಲ್ ಗಮನಿಸ್ತಾ ಇದ್ದೀನಿ, ಸೌಮ್ಯ ರೆಡ್ಡಿ ಉತ್ತರ ಕನ್ನಡದಿಂದ, ಪ್ರಿಯಾಂಕಾ ಜಾರಕಿಹೊಳಿ ಕನ್ನಡದಿಂದ, ಅಂಜಲಿ ಉತ್ತರ ಕನ್ನಡದಿಂದ ಅಂಜಲಿ ಹೇಳಿ ಮುಂದುವರಿಸಿ. ಅಂಜಲಿ ನಿಂಬಾಲ್ಕರ್ 3, ಆಮೇಲೆ ಇದು ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿ 1, ಆಮೇಲೆ ದಾವಣಗೆರೆಯಿಂದ ಪ್ರಭಾ 2, ಸೌಮ್ಯ ರೆಡ್ಡಿ 3, ಆಮೇಲೆ ಉತ್ತರ ಕನ್ನಡದಿಂದ ಅಂಜಲಿ ನಿಂಬಾಲ್ಕರ್ 4. ಎಸ್, ಆಮೇಲೆ ಇನ್ನೊಂದು ಒಟ್ಟು 5 ಹೆಸರಿದೆ. ಈಗ ವಾಟ್ ಆರ್ ದ ವೇಟಿಂಗ್ ಫಾರ್ ಇನ್ ಚಿಕ್ಕಬಳ್ಳಾಪುರ? ವಾಟ್ ಆರ್ ದ ವೇಟಿಂಗ್ ಫಾರ್ ಇನ್ ಚಾಮರಾಜನಗರ? ಚಾಮರಾಜನಗರದಲ್ಲಂತೂ ಕ್ಯಾಂಡಿಡೇಟ್ ಅನೌನ್ಸ್ ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಏನ್ ಕ್ಯಾಸ್ಟ್ ಇಕ್ವೇಶನ್ ನೋಡ್ತಿದ್ದಾರಾ ಅಥವಾ ಬಿಜೆಪಿ ಅವ್ರು ಫೈನಲ್ ಮಾಡಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ತಿದ್ದಾರಾ? ಏನು ಸುಧಾಕರ್ರ, ವಿಶ್ವನಾಥ್ ಅವ್ರ ಮಗನ ಆಮೇಲೆ ನೋಡ್ಕೊಳ್ಳೋಣ ಅನ್ನೋದು ಯೋಚನೆನಾ? ಯಾಕಂದರೆ ಚಿಕ್ಕಬಳ್ಳಾಪುರ ಒಂದು ಹಂತಕ್ಕೆ ಕಾಂಗ್ರೆಸ್ನ ಕೈಯಲ್ಲಿದೆ, ನಾವು ಸಂಪೂರ್ಣ ಅದನ್ನು ತೆಗೆದು ಬಿಸಾಕೋಕ್ಕಾಗೋದಿಲ್ಲ ಆ ಕಡೆ. ಇಲ್ಲ, ಈ ಒಂದು ಮೇಲ್ನೋಟಕ್ಕೂ ಕೂಡ ನಿಮ್ಗೆ ಕಾಣಿಸುತ್ತೆ ಚಂದನ್. ಈಗ ಅನೌನ್ಸ್ ಮಾಡಿದ್ದು ನಾವು ಹೊರತುಪಡಿಸಿದ್ರೆ ಬಹುತೇಕವಾಗಿ ಇದು ಕಾಂಗ್ರೆಸ್ ಗೆದ್ದೇ ಗೆಲ್ಲತ್ತೆ ಅಂತ ಇರುವಂತಹ ಕ್ಷೇತ್ರಗಳು 5 ಕ್ಷೇತ್ರಗಳು. ಅದರಲ್ಲಿ ನೀವು ಹೇಳ್ದಂಗೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಏನ್ ಮಾಡುತ್ತೆ ಅಂತ ಕಾದ್ ನೋಡೋದಕ್ಕಿಂತ ಇಲ್ಲಿ ಇಂಟರ್ನಲ್ ಆಗಿ ಒಂದಿಷ್ಟು ಫೈಟ್ ನಡೀತಾ ಇರತಕ್ಕಂಥದ್ದು. ಮಾಜಿ ಸಚಿವರಾಗಿರ್ತಕ್ಕಂಥ ಶಿವಶಂಕರ್ ರೆಡ್ಡಿ ಅವರು ನನಗೆ ಟಿಕೆಟ್ ಅನ್ನ ನೀಡಬೇಕು, ಪ್ರತಿ ಬಾರಿ ಹೊರಗಡೆಯಿಂದ ಬಂದವರಿಗೆ ಟಿಕೆಟ್ ಅನ್ನ ನೀಡ್ತೀರಾ ನೀವು, ನಾವು ಅವ್ರನ್ನ ಗೆಲ್ಸ್ಕೊಂಡು ಬರುವಂತ ಕೆಲಸವನ್ನ ಮಾಡ್ತೀವಿ, ಸೊ ಈ ಬಾರಿ ನನಗೆ ಆ ಟಿಕೆಟ್ ಅನ್ನ ನೀಡಿ ಅಂತ ಹೇಳಿ ಒಂದ್ ಕಡೆ ಕೇಳ್ತಾ ಇದ್ರು. ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನು ಕೂಡ ಭೇಟಿಯಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ರೀಸೆಂಟ್ ಆಗಿ ಒಂದು ವಾರ ಅಥವಾ ಒಂದು 8 ದಿನ ಆಗಿರ್ಬೋದು, ಅವ್ರ ಹಿಂದೆ ಭೇಟಿಯಾಗಿ ಅವರು ಅಲ್ಲಿ ಏನು ಇರ್ತಕ್ಕಂಥ ವಿಷಯಗಳನ್ನ ಮನ ಮುಟ್ಟುವಂತ ಕೆಲಸವನ್ನು ಕೂಡ ಮಾಡಿದ್ರು. ಇನ್ನೊಂದ್ ಕಡೆ ರಕ್ಷಾರಾಮಯ್ಯ ಅವರ ಹೆಸರು ಸ್ಟೇಟ್ ಇಂದ, ಕರ್ನಾಟಕದಿಂದ ಬರುವಂತಹ ಸಮಯದಲ್ಲೂ ಕೂಡ ರಕ್ಷಾರಾಮಯ್ಯ ಅವರ ಹೆಸರು ಪ್ರಬಲವಾಗಿತ್ತು. ಸೊ ಇಲ್ಲೂ ಕೂಡ ಇರತಕ್ಕಂಥದ್ದು 2 ಹೆಸರು, ರಕ್ಷಾರಾಮಯ್ಯ ಕೊಡಬೇಕು ಅಥವಾ ಶಿವಶಂಕರ್ ರೆಡ್ಡಿ ಕೊಡಬೇಕು ಅಂತೇಳಿ. ಸೊ ಈ ನಿಟ್ಟಿನಲ್ಲಿ ಇದನ್ನ ಪೆಂಡಿಂಗ್ ಇಡಲಾಗಿದೆ. ಸೊ ನಾಳೆ ಮತ್ತೆ ಸಭೆ ಕರೆದು ಅದನ್ನ ಮಾತುಕತೆ ನಡೆಸಿ ಯಾರಿಗೆ ಕೊಟ್ಟರು ಬೆಟರ್ ಅನ್ನೋ ಒಂದು ವಿಚಾರ ಚರ್ಚೆ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಫೈನಲ್ ಆಗದೆ ಇರತಕ್ಕಂಥದ್ದು. ಕೋಲಾರ ಕೂಡ ಅಷ್ಟೇ, ಇತ್ತೀಚೆಗೆ ರಾಜ್ಯಸಭಾ ಸ್ಥಾನದಿಂದ ಹೊರಗೆ ಬಂದಿರತಕ್ಕಂಥ ಎಲ್ ಹನುಮಂತಯ್ಯನವರು ಮತ್ತೆ ಈಗ ಆಲ್ರೆಡಿ ಸಚಿವರಾಗಿ ಕೆಲಸ ನಿರ್ವಹಿಸತಕ್ಕಂತಹ ಮುನಿಯಪ್ಪನವರು, ಅವರ 2 ವಿಚಾರ ಹೆಸರು ಬಂದಿತ್ತು. ಮುನಿಯಪ್ಪನವರು ನಮ್ಮ ಕುಟುಂಬದವರಿಗೆ ಬೇರೆಯವರಿಗೆ ಟಿಕೆಟ್ ಅನ್ನ ಕೊಡಿ ಅಂತ ಅವ್ರು ಆಲ್ರೆಡಿ ಕೇಳಿರ್ತಕ್ಕಂಥದ್ದು. ನನಗೆ ಬೇಡ, ನನಗಾಗಲೇ ಆಲ್ರೆಡಿ ತುಂಬಾ ಬಾರಿ ಸಂಸದನ ಕೆಲಸ ಮಾಡಿದ್ದೀನಿ, UPA ಅವಧಿಯಲ್ಲಿ ಮಿನಿಸ್ಟರ್ ಕೂಡ ಆಗಿರ್ತಕ್ಕಂಥದ್ದು, ಈಗ ಸ್ಟೇಟ್ ಅಲ್ಲಿ ನಾನು ರಾಜಕೀಯ ಮಾಡ್ತಾ ಇದ್ದೀನಿ, ಅಧಿಕಾರ ನಿರ್ವಹಿಸ್ತಾ ಇದ್ದೀನಿ, ಸೊ ಆ ನಿಟ್ಟಿನಲ್ಲಿ ಅವರ ಕುಟುಂಬದ ಒಬ್ಬರಿಗೆ ಟಿಕೆಟ್ ಅನ್ನ ನೀಡಿ ಅಂತೇಳಿ. ಎಲ್ ಹನುಮಂತಯ್ಯನವರು ಸಹಜವಾಗಿ ನಾನು ಕೂಡ ಕ್ಷೇತ್ರದಲ್ಲಿದ್ದೆ, ರಾಜ್ಯಸಭೆಯಲ್ಲಿ ಉತ್ತಮವಾದಂತಹ ಕೆಲಸವನ್ನ ಮಾಡಿದ್ದೀನಿ, ಅದೇ ಕ್ಷೇತ್ರಕ್ಕೆ ಸೇರಿದವನು, ಅಲ್ಲ ಅದೇ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಕೂಡ ಇರತಕ್ಕಂಥದ್ದು, ಸೊ ಈ ನಿಟ್ಟಿನಲ್ಲಿ ನನಗೆ ಟಿಕೆಟ್ ನೀಡಿ ಅಂತೇಳಿ ಈ ರೀತಿಯ ಅಂತ ಕಾರಣದಿಂದಾಗಿ ಒಂದು 4-5 ಕ್ಷೇತ್ರಗಳು ಪೆಂಡಿಂಗ್ ಆಗಿರುವಂತದ್ದು. ಚಂದನ್, ಆಲ್ ರೈಟ್, ಥ್ಯಾಂಕ್ ಯು. ಐ ಗೆಟ್ ಬ್ಯಾಕ್ ಟು ಯು ಸಮ್ ಟೈಮ್ ಲೇಟರ್. ನೋಡೋಣ ಇದಕ್ಕೊಂದು ಮುದ್ರೆ ಸಿಗಲಿ.
ಒಂದು ಫೈನಲ್ ರಿಮಾರ್ಕ್ಸ್, ಅದೇನೋ ಸೀಲ್ ಗೀಲೇನೋ ಓದ್ತಾರಲ್ಲ, ಸಿಗ್ನೇಚರ್ ಹಾಕ್ಬಿಟ್ಟು ಎಸ್ ACC ಅಧ್ಯಕ್ಷರು ಅಂತ ಓದ್ತಾರೆ. ಫೈನಲೈಸ್ಡ್. ಅದು ಒತ್ತದ ಮೇಲೆ ನಾವು ಇದ್ರ ಬಗ್ಗೆ ಮಾತನಾಡುವ. ಓಕೆ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.